ಮೂಡಾ ಹಗರಣ ಯಾವಾಗ ಬೆಳಕಿಗೆ ಬಂತು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿ ನೀಡಲಾಗಿರುವ ಸೈಟ್ಗಳು ಭಾರಿ ಚರ್ಚೆಗೆ ಕಾರಣವಾಯಿತು. ಕಾನೂನಾತ್ಮಕ ಸಮರ ಕೂಡ ಪ್ರಾರಂಭವಾಯಿತು. ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ರಾಜ್ಯ ರಾಜಕೀಯ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಗುಪ್ತ ಮೀಟಿಂಗ್ಗಳು ಕೂಡ ಜೋರಾಗಿ ನಡೀತಾ ಇದೆ. ಮೂಡಾ ಹಗರಣ ಬೆಳಕಿಗೆ ಬರ್ತಿದ್ದಂತೆ ದಿಢೀರ್ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ನ ಅಂಗಳ. ರಾಜಕೀಯದಲ್ಲಿ ತೆರೆ ಮರೆಯಲ್ಲೇ ಭಾರಿ ಕಸರತ್ತು ನಡೆಸಲಾಗ್ತಾ ಇದೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕೂಡ ದೃಷ್ಟಿ ನೆಟ್ಟಿದೆ. ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಿದೆಯಲ್ಲ, ನಾನು ಕೂಡ ಒಂದು ಅವಕಾಶ ಕೊಟ್ಟರೆ ಮಾಡ್ತೇನೆ, ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನು ಸಿಎಂ ಆಗೋಕೆ ರೆಡಿ ಇದ್ದೇನೆ, ಹೀಗೆ ಹೇಳಿಕೆ ನೀಡ್ತಿರುವ ನಾಯಕರ ಮೇಲೂ ಕೂಡ ಅವರ ಚಲನವಲನ ಚಟುವಟಿಕೆಗಳು, ಅವ್ರು ನಡೆಸ್ತಾ ಇರುವ ಮೀಟಿಂಗ್ಗಳು, ಇದೆಲ್ಲದರ ಬಗ್ಗೆ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಗಮನವನ್ನ ಹೆಚ್ಚು ಮಾಡಿದೆ. ಕಾಂಗ್ರೆಸ್ಗೆ ಇನ್ಫ್ಯಾಕ್ಟ್ ಒಂದು ಅರ್ಥದಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸದೆ ಮೂಡಾ ಸೈಟ್ ವಿಚಾರ. ಏನೂ ಆಗೇ ಇಲ್ಲ ಅಂತ ಹೇಳಿ ಮುಂಚೆ ಹಾಗೆ ಈಗ ಸಮರ್ಥನೆ ಮಾಡ್ಕೊಳ್ಳೋ ಹಂತದಲ್ಲಿಲ್ಲ. ಯಾಕಂದರೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಅಲ್ಲಿಂದ ತನಿಖೆಗೆ ಅನುಮತಿ ಬಂದು ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗಿ ಬಹಳಷ್ಟು ಬೆಳವಣಿಗೆಗಳಾಗಿ ಹೋಗಿದೆ. ಏನೋ ಇದೆ ಇಲ್ಲಿ ಅನ್ನೋದಕ್ಕೆ ಅನುಮಾನಕ್ಕೆ ಕಾರಣವಾಗಬಲ್ಲ ಒಂದಷ್ಟು ಪೂರಕ ಬೆಳವಣಿಗೆಗಳು ಕೂಡ ಆಗ್ತಾ ಇರೋದ್ರಿಂದ ಇಲ್ಲ ಹಗರಣ ಇಲ್ಲವೇ ಇಲ್ಲ ಅಂತ ಹೇಳಿ ಮುಂಚೆ ಹೇಳದ ಹಾಗೆ ಹೇಳುವ ಸಾಧ್ಯತೆಗಳು ಕಡಿಮೆ ಇದೆ ಕಾಂಗ್ರೆಸ್ ಕೈಯಲ್ಲಿ. ಹಾಗಂತೇಳಿ ಹೌದು ತನಿಖೆ ಆಗಲಿ, ನಾವು ರೆಡಿ ಇದ್ದೀವಿ ಫೇಸ್ ಮಾಡಲಿಕ್ಕೆ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೇರವಾಗಿ ತನಿಖೆ ಆಗಲಿ ಅಂತಂದರೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತನಿಖೆಗೆ ಒಳಪಡಬೇಕಾಗತ್ತೆ. ಹೀಗಾಗಿ ಅಕ್ಷರಶಃ ಬಿಸಿ ತುಪ್ಪವಾಗಿ ಪರಿಣಮಿಸದೆ ಮೂಡಾ ಸೈಟ್ ಹಗರಣ ಈಗ ರಾಷ್ಟ್ರಪತಿ ಅಂಗಳವನ್ನು ಬೇರೆ ತಲುಪಿದೆ. ಮೂಡಾ ವಿಚಾರ ರಾಷ್ಟ್ರಪತಿಗಳು, ಪ್ರಧಾನಿ ಅಥವಾ ಗೃಹ ಇಲಾಖೆ ಇದನ್ನೇನಾದರೂ ಗಂಭೀರವಾಗಿ ಪರಿಗಣಿಸಿದ್ದೇ ಆದಲ್ಲಿ ಮತ್ತಷ್ಟು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಘಟಕ ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ಕಾನೂನು ಸಮರದ ಮೇಲೂ ಕೂಡ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಈಗೇನು ಕೋರ್ಟ್ನಲ್ಲಿ ಪ್ರತಿನಿತ್ಯ ಪ್ರೊಸೀಡಿಂಗ್ಗಳು ನಡೀತಾ ಇದೆ. ಈಗ ಮತ್ತೆ 12ನೇ ತಾರೀಕು ಹಿಯರಿಂಗ್ ಇದೆ. ಏನೇನಾಗ್ತಾ ಇದೆ, ಯಾರ್ಯಾರು ಯಾವ್ಯಾವ ರೀತಿಯ ವಾದವನ್ನು ಮಂಡಿಸ್ತಿದ್ದಾರೆ, ಯಾವೆಲ್ಲ ದಾಖಲೆಗಳ ಪ್ರಸ್ತಾಪ ಆಗ್ತಿದೆ, ಇದೆಲ್ಲವನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಕ್ಷಿಪ್ರ ಬದಲಾವಣೆಗಳೇನಾದರೂ ಆಗಬೇಕಾಗಿ ಬಂದರೆ ಕಾಂಗ್ರೆಸ್ನಿಂದ ಪ್ಲಾನ್ ಬಿ ಕೂಡ ರೆಡಿ ಆಗ್ತಾ ಇದೆ. ಕ್ಷಿಪ್ರ ಬೆಳವಣಿಗೆ ಏನಾಗಬಹುದು? ತನಿಖೆಗೆ ಆದೇಶ ಇನ್ ಕೇಸ್ ಏನಾದರೂ ಕೋರ್ಟ್ನಿಂದ ಕೊಟ್ಟಿದ್ದೇ ಆದಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ತನಿಖೆ ನಡೀತಾ ಇರೋ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಬಹುದು. ಆದರೆ ಪೊಲಿಟಿಕಲ್ ಪ್ರೆಷರ್, ರಾಜಕೀಯ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾದ ಸಂದರ್ಭದಲ್ಲೇನಾದರೂ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಸಿದ್ದರಾಮಯ್ಯನವರ ಬದಲಾವಣೆಯಂತಹ ವಿಚಾರಗಳು ಮುನ್ನೆಲೆಗೆ ಬಂದಿದ್ದೇ ಆದಲ್ಲಿ ಇನ್ಎವಿಟಬಲ್, ಸಾಧ್ಯನೇ ಇಲ್ಲ ಬದಲಾಯಿಸದೆ ಅನ್ನೋ ಪರಿಸ್ಥಿತಿಗೆ ಬಂದರೂ ಕೂಡ ಮತ್ತೊಂದು ಆಲ್ಟರ್ನೇಟ್ ಪ್ಲಾನ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದೆಯಂತೆ ಕಾಂಗ್ರೆಸ್ನ ಹೈಕಮಾಂಡ್. ಶಾಸಕರ ನಡೆ ಹಾಗೆ ಪ್ರಮುಖ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹಿಂಗಾದ್ರೆ ಹೆಂಗೆ ಅಂತ ಅಂದ್ರೆ, ತನಿಖೆಗೆ ಅವಕಾಶ ಕೊಟ್ಟರು ಅಂದ್ರೆ ಹೆಂಗೆ, ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾ, ನೀವೇನು ಹೇಳ್ತೀರಿ ಅಂತ ಹೇಳಿ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಹಾಗೆ ಶಾಸಕರಿಂದ ಅಭಿಪ್ರಾಯ. ಇನ್ ಕೇಸ್ ತನಿಖೆಗೆ ಅನುಮತಿ ನೀಡಿ ಸಿದ್ದರಾಮಯ್ಯನವರೇ ಮುಂದುವರಿಬಹುದಾ, ನೀವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತೀರಾ ಅನ್ನೋ ಪ್ರಶ್ನೆ. ಈ ರೀತಿಯ ಅನೇಕ ಪ್ರಶ್ನೆಗಳನ್ನು ಕೇಳೋ ಮೂಲಕ ಕಾಂಗ್ರೆಸ್ನ ಶಾಸಕರು ಹಾಗೆ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್. ಗೌಪ್ಯವಾಗಿ ಬಹಿರಂಗವಾಗಿ ಎಲ್ಲೂ ಕೂಡ ಇದರ ವಿಚಾರವನ್ನ ಚರ್ಚೆ ಮಾಡ್ದಲೇ ಶಾಸಕರ ಬಳಿಯಲ್ಲಿ, ಕಾಂಗ್ರೆಸ್ ನಾಯಕರ ಬಳಿಯಲ್ಲಿ ಗುಪ್ತಾಗಿ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್. ಸರ್ಕಾರ ಹಾಗೂ ಪಕ್ಷದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ದೊಡ್ಡ ಚರ್ಚೆ ಆಗದಂತೆ ನೋಡಿಕೊಳ್ಳಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನೆ ಮಾಡಿದೆ ಹೈಕಮಾಂಡ್. ಪ್ಲಾನ್ ಬಿ ರೂಪಿಸ್ತಾ ಇದೆ ಕಾಂಗ್ರೆಸ್ನ ವರಿಷ್ಠರ ತಂಡ. ಎಲ್ಲವೂ ಕೂಡ 12ನೇ ತಾರೀಕು ಕೋರ್ಟ್ನಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗತ್ತೆ ಅನ್ನೋದರ ಆಧಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಸದ್ಯಕ್ಕಂತೂ ಗಮನಿಸ್ತಾ ಇದ್ರೆ ಕೋರ್ಟ್ನಿಂದ ನಿರ್ಧಾರ ಪ್ರಕಟ ಆಗೋವರೆಗೂ ರಾಜಕೀಯವಾಗಿ ಮಹತ್ತರವಾದ ಬದಲಾವಣೆ ಆಗುವ ಸಾಧ್ಯತೆ ಕಡಿಮೆಯೇ. ಆದರೂ ಈ ಪ್ಲಾನ್ ಬಿ ಚಿಂತನೆ ಯಾಕೆ, ಏನಿದು ಪ್ಲಾನ್ ಬಿ, ಯಾವ ರೀತಿ ಪ್ರಿಪರೇಷನ್ ಕಾಂಗ್ರೆಸ್ನ ಒಳಗಡೆ ಅದರಲ್ಲೂ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ?
ಸ್ಮಿತಾ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎರಡು ಚಿಂತೆಗಳು ಕಾಡ್ತಾ ಇದೆ. ಒಂದು, ಸುಭದ್ರ ಸರ್ಕಾರವನ್ನು ಅಳ್ಳಾಡಿಸುವಂಥ ಕೆಲಸಗಳು ಆಗ್ತಾ ಇದೆ ಅಂದರೆ ಇನ್ಯಾವ ಸರ್ಕಾರಗಳು ಕಾಂಗ್ರೆಸ್ಸಿಂದ ಉಳಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇನ್ನೊಂದು, ಪ್ರಮುಖವಾಗಿ ಶಾಸಕರೇನಾದರೂ ವಿಮುಖ ಆಗಿಬಿಟ್ರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯವರ ಕೋರ್ಟ್ನಲ್ಲಿ ನಡೀತಕ್ಕಂಥ ಕೇಸ್ ಒಂದು ರಿಸಲ್ಟ್ ಏನಾದರೂ ಬರ್ಬೋದು. ಒಂದು ಸಿದ್ದರಾಮಯ್ಯವರ ಪರವಾಗೂ ಬರ್ಬೋದು ಅಥವಾ ವಿರೋಧವಾಗಿ ಬರ್ಬೋದು. ಯಾವುದಕ್ಕೂ ಕೂಡ ನಾವು ಅಷ್ಟೊಂದು ಉದಾಸೀನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಆದ ಹಾಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಬಿ ಅನ್ನು ಕೂಡ ಈಗಾಗಲೇ ರೂಪಿಸಿಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯವರ ವ್ಯತಿರಿಕ್ತವಾಗಿ ಬಂದಾಗ ಈ ಪ್ಲಾನ್ ಬಿ ನನ್ನು ಎಕ್ಸಿಕ್ಯೂಟಿವ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಈಗಾಗಲೇ ಒಂದಷ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡಿದೆ. ಆಗ ಯಾವ ರೀತಿಯಾಗಿ ಶಾಸಕರನ್ನ ಹ್ಯಾಂಡಲ್ ಮಾಡಬೇಕು ಮತ್ತು ಮುಂದಿನ ಸರ್ಕಾರನ ಯಾವ ರೀತಿಯಾಗಿ ಸುಗಮವಾಗಿ ನಡೆಸ್ಕೊಂಡು ಹೋಗೋಕ್ಕೆ, ಉಳಿಸ್ಕೊಂಡು ಹೋಗೋಕ್ಕೆ ಸಿದ್ದರಾಮಯ್ಯವರ ಬೆಂಬಲ ಪಡೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಬಿಯನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು. ಮತ್ತು ಒಂದು ವೇಳೆ ವ್ಯತಿರಿಕ್ತವಾಗಿ ಬರದೇ ಹೋದರೂ ಕೂಡ ಮುಂದೆ ಯಾವ ರೀತಿಯಾಗಿ ಸರ್ಕಾರವನ್ನು ಮತ್ತೆ ಹಗರಣಗಳ ಸುಳ್ಳಿಗೆ, ಇಂತಹ ಒಂದಷ್ಟು ವಿಷಾದಕರವಾದಂಥ ವಿಚಾರಗಳ ಸುಳ್ಳಿಗೆ ಸಿಗುತ್ತ ಹಾಗೆ ಒಂದಷ್ಟು ನಡೆಯನ್ನು ಅನುಸರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ಸಚಿವ ಸಂಪುಟ ಬದಲಾವಣೆಯನ್ನು ಕೂಡ ಮಾಡಬೇಕಂತ ಅನಿವಾರ್ಯತೆ ಹೈಕಮಾಂಡ್ ನಾಯಕರಿಗಿದೆ. ಆ ನಿಟ್ಟಿನಲ್ಲಿ ಆ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದೆ. ಅಂದರೆ ಒಂದು ರೀತಿ ಜನಪ್ರಿಯ ಸರ್ಕಾರವನ್ನು ಕೊಡುವತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಮುಂದಿನ ಹಂತದಲ್ಲಿ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸ್ತಾ ಇದೆ. ಹಾಗಾಗಿ ಎಲ್ಲ ಸಿದ್ದರಾಮಯ್ಯ ಅವರ ಕೇಸ್ನ ಒಂದು ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಅನ್ನುವಂಥದ್ದು ಮತ್ತು ಮುಂದಿನ ಬೆಳವಣಿಗೆಗಳು ಏನಾಗ್ತವೆ ರಾಜ್ಯದಲ್ಲಿ ಅನ್ನುವಂಥ ಎಲ್ಲ ಅಭಿಪ್ರಾಯವನ್ನು ಮತ್ತು ಇಂಚಿಂಚ ಬೆಳವಣಿಗೆಗಳನ್ನ ಎಲ್ಲವನ್ನೂ ಸಂಗ್ರಹ ಆಗ್ತಾ ಇದೆ. ದೊಡ್ಡ ಮಟ್ಟದ ಸರ್ಕಾರ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರವನ್ನು ಕಳೆದುಕೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಬಹಳ ಆಕ್ಟಿವ್ ಆಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.